ಅಧಿಕಾರದ ಆಟದಲ್ಲಿ ಅತಿಯಾಯಿತು ಕಾಂಗ್ರೆಸ್ ಬಣಬಡಿದಾಟ. ನಮಸ್ಕಾರ ಸ್ನೇಹಿತರೆ, ನಾನು ದೀಪಾ. ಧರ್ಮ ದ್ವೇಷ ರಾಜಕಾರಣವನ್ನೇ ಉಸಿರಾಗಿರಿಸಿಕೊಂಡ ಬಿಜೆಪಿ ಪಕ್ಷವನ್ನು ಆಡಳಿತದಿಂದ ದೂರವಿಡಲು ಕರ್ನಾಟಕದ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಅಭೂತಪೂರ್ವ ಬಹುಮತದಿಂದ ಅಧಿಕಾರಕ್ಕೆ ತಂದರು. ಆದರೆ ಅಧಿಕಾರದ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್ ಪಕ್ಷವು ಜನರ ನಿರೀಕ್ಷೆಗೆ ತಕ್ಕಂತೆ ಆಡಳಿತ ನಡೆಸುವ ಬದಲು ಪಕ್ಷದ ಒಳಗೆ ಬಣಜಗಳ ಆರೋಪ ಪ್ರತ್ಯಾರೋಪಗಳಲ್ಲಿ ಕಾಲಹರಣ ಮಾಡುತ್ತಿರುವುದು ಆಯ್ಕೆ ಮಾಡಿ ಕಳುಹಿಸಿದ ಜನರಿಗೆ ನಿರಾಸೆಯನ್ನುಂಟು ಮಾಡಿದೆ. ಇನ್ನು ಭಾರಿ ಬಹುಮತದಿಂದ ಅಧಿಕಾರಕ್ಕೇರಿದಾಗಲೆಲ್ಲ ಮದವೇರಿದ ಆನೆಗಳಂತೆ ಕಾಂಗ್ರೆಸ್ ನಾಯಕರು ತಮ್ಮಲ್ಲಿಯೇ ಗುದ್ದಾಡುವುದು, ಒಬ್ಬರ ಹಿಂದ ಇನ್ನೊಬ್ಬರು ಕತ್ತಿ ಮಸೆಯುವುದು ಕಾಂಗ್ರೆಸ್ಗೆ ಅಂಟಿದ ರೋಗದಂತಿದೆ. ಎಲ್ಲರೂ ಒಂದಾಗಿ ಉತ್ತಮ ಆಡಳಿತವನ್ನ ಕೊಡೋಣ ಎನ್ನುವ ಬದ್ಧತೆಯಲ್ಲಿ ಯಾರಿಗೂ ಇಲ್ಲವಾಗಿ ಕೇವಲ ಸ್ವಾರ್ಥ ರಾಜಕಾರಣ ಅತಿಯಾಗಿದೆ. ಹೌದು ಸ್ನೇಹಿತರೆ, ಇದೇ ವಿಷಯವಾಗಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ಒಮ್ಮೆ ನೋಡೋದಾದ್ರೆ ಹಿಂದೆ 1989ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 178 ಸ್ಥಾನಗಳ ಬಹುಮತ ಬಂದಾಗಲೂ ಈ ಸ್ವಾರ್ಥ ರಾಜಕಾರಣ ಗರಿಗೆದರಿತ್ತು. ಒಂದು ವರ್ಷ ಕಳೆಯುವುದರೊಳಗೆ ಮುಖ್ಯಮಂತ್ರಿಯಾಗಿದ್ದ ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿ ಬಂಗಾರಪ್ಪನವರನ್ನ ಸಿಎಂ ಮಾಡಲಾಗಿತ್ತು. ನಂತರ ಅವರನ್ನ ಕಿತ್ತು ಹಾಕಿ ವೀರಪ್ಪ ಮೊಯ್ಲಿ ಅವರನ್ನ ಸಿಎಂ ಮಾಡಲಾಯಿತು. ಹೀಗೆ ಸಿಎಂ ಬದಲಾವಣೆಗಳ ಹಿಂದಿರುವ ಸ್ವಾರ್ಥ ರಾಜಕಾರಣಕ್ಕೆ ಬೇಸತ್ತ ಮತದಾರರು 1994ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹೀನಾಯವಾಗಿ ಸೋಲಿಸಿ ಕೇವಲ 36 ಸ್ಥಾನಗಳಿಗೆ ಕಟ್ಟಿ ಹಾಕಿದ್ರು. ಮುಂದೆ 1999ರಲ್ಲಿ ಎಸ್.ಎಂ. ಕೃಷ್ಣರವರ ನೇತೃತ್ವದಲ್ಲಿ ಮತ್ತೆ ಕಾಂಗ್ರೆಸ್ 132 ಸ್ಥಾನಗಳ ಬಹುಮತ ಪಡೆದು ಅಧಿಕಾರದ ಪಟ್ಟ ಗಿಟ್ಟಿಸಿತಾದರೂ ಒಳಜಗಳ ಅಲ್ಲೂ ಕೂಡ ನಿಲ್ಲಿಲ್ಲ. ನಾಯಕರುಗಳ ನಡುವಿನ ಮುಸುಕಿನ ಗುದ್ದಾಟಗಳು ಬಹಿರಂಗವಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಇದರಿಂದ ಮತ್ತೆ ಕುಪಿತಗೊಂಡ ಮತದಾರರು 2004ರಲ್ಲಿ ಕಾಂಗ್ರೆಸ್ ಅನ್ನು ಕೇವಲ 65 ಸ್ಥಾನಗಳಿಗೆ ಕಟ್ಟಿ ಹಾಕುವ ಮೂಲಕ ತಕ್ಕ ಪಾಠ ಕಲಿಸಿದ್ರು. ಬಣಬಡಿದಾಟ, ಒಳಜಗಳ ಹಾಗೂ ಪರಸ್ಪರ ಕೆಸರರ ಚಾಟಗಳಿಂದ ಸೋಲು ಕಂಡ್ರು ಕಾಂಗ್ರೆಸ್ಗೆ ಇನ್ನೂ ಬುದ್ಧಿ ಬಂದಂತಿಲ್ಲ. ಪಕ್ಷ ಇಂದಿನ ತಪ್ಪುಗಳಿಂದ ಪಾಠ ಕಲಿಯದೆ ಈಗಲೂ ಅದನ್ನೇ ಸಂಪ್ರದಾಯವೇನು ಎನ್ನುವಂತೆ ಮುಂದುವರಿಸ್ತಾ ಇರೋದು ಮತ್ತೆ ಮತದಾರರಲ್ಲಿ ಭ್ರಮಾನಿರಸವನ್ನುಂಟು ಮಾಡಿದೆ. ಬಿಜೆಪಿ ಪಕ್ಷದ ಬಣಜಗಳ ಹಾಗೂ ದುರಾಡಳಿತಕ್ಕೆ ಬೇಸತ್ತ ಕರ್ನಾಟಕದ ಮತದಾರರು 2023ರ ವಿಧಾನಸಭಾ ಚುನಾವಣೆಯಲ್ಲಿ 138 ಸ್ಥಾನಗಳನ್ನು ಗೆಲ್ಲಿಸುವ ಮೂಲಕ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವ ಅವಕಾಶವನ್ನು ತಂದುಕೊಟ್ರು. ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ನಂತಹ ನಾಯಕರಿಂದ ಉತ್ತಮ ಆಡಳಿತವನ್ನು ನಿರೀಕ್ಷಿಸಿದ್ರು. ಆದ್ರೆ ಯಾವಾಗ ಸಿಎಂ ಸಿದ್ದರಾಮಯ್ಯನವರದೊಂದು ಹಾಗೂ ಡಿಸಿಎಂ ಡಿ.ಕೆ.ಶಿ ಅವರದೊಂದು ಹೀಗೆ 2 ಶಕ್ತಿ ಕೇಂದ್ರಗಳು ಕಾಂಗ್ರೆಸ್ ಪಕ್ಷದೊಳಗೆ ಸಕ್ರಿಯವಾದವು, ಆಗ ಒಳ ಏಟಿನ ರಾಜಕಾರಣ ಶುರುವಾಯಿತು. ಅದ್ಯಾರು ಹೇಳಿದ್ರೋ ಏನೋ ಗೊತ್ತಿಲ್ಲ, ಸಿಎಂ ಪದವಿ 50-50 ಮ್ಯಾಚ್ ಅಂತ 2.5 ವರ್ಷ ಸಿದ್ದರಾಮಯ್ಯನವರು ಸಿಎಂ ಹಾಗೂ ಬಾಕಿ ಉಳಿದ 2.5 ವರ್ಷ ಡಿ.ಕೆ.ಸಿ ಸಿಎಂ ಅಂತ ಪುಕಾರು ಮಾಡಲಾಯಿತು. ಸುದ್ದಿ ಮಾಧ್ಯಮಗಳಂತೂ ಈ 50-50 ಹಂಚಿಕೆ ಕುರಿತು ಉಪ್ಪು ಖಾರ ಹುಳಿ ಹಾಕಿ ಪುಂಖಾನುಪುಂಖವಾಗಿ ಪ್ರಚಾರ ಮಾಡುತ್ತಲೇ ಬಂದವು. ಆದ್ರೆ ಈ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಬಗ್ಗೆ ಯಾವ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿಯೂ ಕೂಡ ಹೇಳಿಯೇ ಇಲ್ಲ. ಸ್ವತಃ ಸಿಎಂ ಹಾಗೂ ಡಿಸಿಎಂಗಳೇ ಬಾಯಿ ಬಿಟ್ಟಿಲ್ಲ. ಆದ್ರೂ ಸುದ್ದಿ ಮಾಧ್ಯಮಗಳ ಸುದ್ದಿಯನ್ನೇ ಬಹುತೇಕರು ನಂಬ್ತಾ ಇದ್ದಾರೆ ಈಗಲೂ ಸಹ. ಈ ಸುದ್ದಿಯ ಸುತ್ತಲೇ ಕರ್ನಾಟಕದ ರಾಜಕಾರಣ ಸುತ್ತುತ್ತಾ ಇದೆ. ಕಾಂಗ್ರೆಸ್ ಪಕ್ಷ 2 ಬಣಗಳಾಗಿ ಓಳಾದಂದಿದೆ. ಸಿದ್ದು ಬಳಗದ ಸಮರ್ಥಕರು ಡಿ.ಕೆ.ಶಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿಯಬಾರದು ಅಂತ ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ದಲಿತ ಸಿಎಂ ಎನ್ನುವ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಇದರ ಹಿಂದೆ ಸಿದ್ದರಾಮಯ್ಯನವರ ಕುಮ್ಮಕ್ಕು ಇದೆ ಅಂತ ಡಿ.ಕೆ.ಶಿ ಬಣ ಒಟಗುಡ್ತಾ ಇದೆ. ಅತ್ತ ಡಿ.ಕೆ. ಶಿವಕುಮಾರ್ ಸುಮ್ನೆ ಕೂತಿಲ್ಲ. ಸುಮ್ನೆ ಕೂರುವ ವ್ಯಕ್ತಿತ್ವವೂ ಅವರದಲ್ಲ. ಅವರು ಹೈಕಮಾಂಡ್ ಲೆವೆಲ್ ನಲ್ಲೇ ತಮ್ಮ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ. ಸಿದ್ದರಾಮೋತ್ಸವವನ್ನು ಪಕ್ಷದ ಸಮಾವೇಶವನ್ನಾಗಿಸಿ ಸಿದ್ದು ಬಣಕ್ಕೆ ಶಾಕ್ ನೀಡುವಲ್ಲಿ ಯಶಸ್ವಿಯಾದ್ರು. ದಲಿತ ಸಮಾವೇಶವನ್ನು ತಡೆಯುವಲ್ಲೂ ಸಫಲರಾದ್ರು. ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವರಿಂದಲೇ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ ಅಂತ ಹೇಳಿಸಿ ತಮ್ಮ ವಿರುದ್ಧ ಮಾತನಾಡುವವರ ಬಾಯಿಗೆ ಬೀಗ ಹಾಕುವ ಕೆಲಸವನ್ನ ಮಾಡಿಸಿದ್ರು ಡಿ.ಕೆ. ಶಿವಕುಮಾರ್. ಈಗ ರಾಜ್ಯದಲ್ಲಿರುವ ವಿರೋಧ ಪಕ್ಷ ಬಿಜೆಪಿ ಪಕ್ಷದಲ್ಲಿ ಮನೆಯೊಂದು 3 ಬಾಗಿಲು ಎನ್ನುವಂತಾಗಿದೆ. ಅಲ್ಲಿಯೂ ಪಾರ್ಟಿ ಅಧ್ಯಕ್ಷಗಿರಿಗೆ ಬಣಜಗಳ ತಾರಕಕ್ಕೇರಿದೆ. ವಿಜೇಂದ್ರ ಹಾಗೂ ಯತ್ನಾಳ್ ಬಣಗಳ ಅರಚಾಟ ಹಾಗೂ ಕೆಸರೆರಚಾಟ ಆದಿ ಬೀದಿಯ ಜಗಳವಂತಾಗಿದೆ. ಆಳುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರ 2 ವರ್ಷದಲ್ಲಿ ಅನೇಕ ತಪ್ಪುಗಳನ್ನ ಮಾಡಿದೆ. ಗ್ಯಾರಂಟಿ ಯೋಜನೆ ಹಾಗೂ ಅಭಿವೃದ್ಧಿಯನ್ನು ಸರಿತೂಗಿಸ್ಕೊಂಡು ಹೋಗೋದ್ರಲ್ಲಿ ಏತಿಸಿರು ಬಿಡ್ತಾ ಇದೆ. ಕೆಲವಾರು ಹಗರಣಗಳು ಸದ್ದು ಮಾಡ್ತಾ ಇವೆ. ಆದ್ರೆ ಇವುಗಳನ್ನೆಲ್ಲ ಒಗ್ಗಟ್ಟಿನಿಂದ ಪ್ರತಿಭಟಿಸಬೇಕಾದ ವಿರೋಧ ಪಕ್ಷವೇ
ಒಳಜಗಳದಲ್ಲಿ ನಿರತವಾಗಿ ಕಾಲಹರಣ ಮಾಡ್ತಾ ಇದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ವರದಾನವಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ದುರ್ಬಲವಾದ ವಿರೋಧ ಪಕ್ಷಗಳಿಂದ ಯಾವುದೇ ಅಪಾಯ ಇಲ್ಲವಾದರೂ ಸ್ವಪಕ್ಷೀಯ ಬಣಗಳಿಂದ ಅಪಾಯವಂತೂ ಇದ್ದೇ ಇದೆ. ಹೀಗೆಯೇ ಈ ಬಣ ರಾಜಕೀಯ ಮುಂದುವರೆದ್ರೆ, ಆರೋಪ ಪ್ರತ್ಯಾರೋಪಗಳು ಮುಂದುವರೆದ್ರೆ, ಸಾರ್ವಜನಿಕವಾಗಿ ಕೆಸರೆರ ಚಾಟ ಅತಿಯಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಮತದಾರರ ವಿರೋಧವನ್ನು ಎದುರಿಸಬೇಕಾಗುತ್ತೆ. ಅದರ ನಕಾರಾತ್ಮಕ ಪರಿಣಾಮವನ್ನು ಮುಂದಿನ ಚುನಾವಣೆಯಲ್ಲಿ ಅನುಭವಿಸಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ. ಈಗ ಬಿಜೆಪಿ ಒಡೆದ ಮನೆಯಾಗಿರಬಹುದು, ಆದ್ರೆ ಚುನಾವಣೆ ಇನ್ನು 3 ವರ್ಷಗಳಿವೆ. ಅಷ್ಟರಲ್ಲಿ ಮತ್ತೆ ಮತೀಯ ಭಾವನೆಯನ್ನು ಕೆರಳಿಸಿ ಧರ್ಮದ್ವೇಷವನ್ನು ಹುಟ್ಟುಹಾಕಿ ಹಿಂದೂ ಮತಾಂಧತೆಯನ್ನ ವ್ಯಾಪಕಗೊಳಿಸಬಹುದಾದ ಬಿಜೆಪಿ ಪಕ್ಷವು ಮುಂದಿನ ಚುನಾವಣೆಯಲ್ಲಿ ಅಡ್ಡದಾರಿಯಲ್ಲಾದರೂ ಅಧಿಕಾರ ಪಡೆಯುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಕಾಂಗ್ರೆಸ್ಸಿನ ಗ್ಯಾರಂಟಿ ಅಸ್ತ್ರಗಳನ್ನೆಲ್ಲ ಇನ್ನೂ ಹೆಚ್ಚಾಗಿ ಹೂಡಿ ಚುನಾವಣಾ ಕದನವನ್ನು ಗೆಲ್ಲುವ ಅವಕಾಶವನ್ನು ಬಿಜೆಪಿಯು ಆರ್ಎಸ್ಎಸ್ ಸಹಯೋಗದೊಂದಿಗೆ ಇನ್ನೂ ಹೆಚ್ಚಾಗಿ ಬಳಸಿಕೊಳ್ಳಬಹುದು. ಹೀಗಾಗಿ ಕಾಂಗ್ರೆಸ್ ಪಕ್ಷವು ಕಲಹದಲ್ಲಿ ಕಂಗೆಟ್ಟ ಬಿಜೆಪಿಯನ್ನ ಉದಾಸೀನ ಮಾಡದೆ ಜನಪರವಾದ ಯೋಜನೆಗಳನ್ನು ಜನತೆಗೆ ತಲುಪಿಸಬೇಕಾಗಿದೆ. ಕಾಂಗ್ರೆಸ್ ನಾಯಕರುಗಳು ತಮ್ಮ ಅಭಿಪ್ರಾಯ ಭೇದ ಅಸಮಾಧಾನಗಳನ್ನು ಸಾರ್ವಜನಿಕವಾಗಿ ವೇದಿಕೆಗಳಲ್ಲಿ ಚರ್ಚಿಸಿ ಸಮಾಧಾನ ಕಂಡುಕೊಳ್ಬೇಕಾಗಿದೆ. ದೊಡ್ಡ ಶತ್ರುವನ್ನು ಹೊಡೆದುರುಳಿಸಬೇಕಾದ್ರೆ ಜನರ ನಂಬಿಕೆ ಗಳಿಸುವುದು ಕಾಂಗ್ರೆಸ್ಗೆ ಮೊದಲ ಆದ್ಯತೆಯಾಗಿದೆ. ಯಾವುದೇ ಕಾರಣಕ್ಕೂ ದಕ್ಷಿಣ ಭಾರತದಲ್ಲಿ ಮತ್ತೆ ಬಿಜೆಪಿಗೆ ಅವಕಾಶ ದಕ್ಕದಂತೆ ನೋಡ್ಕೊಳ್ಬೇಕಾಗಿದೆ. ತನ್ನದೇ ಒಳಜಗಳಗಳಿಂದ ಕಾಂಗ್ರೆಸ್ ಕುಸಿದಿದ್ದೇ ಆದ್ರೆ ಅದು ಬಿಜೆಪಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲು ರಹದಾರಿ ಹಾಕಿಕೊಟ್ಟಂತಾಗುತ್ತದೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.